ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಅಲ್ಲಿ ಜಂಜವಾಡ ಎಂಬ ಗ್ರಾಮದಲ್ಲಿ ಒಂದು ಸಂಸಾರ. ಬಡತನವಿದ್ರೂ ದುಡಿಮೆ ಮಾಡಿ ಗೌರವದಿಂದ ಬದುಕ್ತಾ ಇದ್ರು. ಆದರೆ ವಿಧಿಯ ಆಟದಿಂದಾಗಿ ಇಂದು ಅವರ ಬದುಕೆ ನರಕವಾಗಿ ಮಾರ್ಪಟ್ಟಿದೆ. ಜಂಜವಾಡ ಗ್ರಾಮದ ನಾಮದೇವ ದುಬಾಲೆ ಅವರೇ ಈ ಸಂಕಷ್ಟಗಳ ಸರಮಾಲೆಯಲ್ಲಿ ಸಿಲುಕಿರೋದು. ಇವರ ಬದುಕಿನ ಕಥೆಯನ್ನು ಕೇಳಿದ್ರೆ ಎಂತಹ ಕಲ್ಲು ಹೃದಯವೂ ಕರಗತ್ತೆ. ನಾಮದೇವ ಅವರೊಡನೆ ಹೆಂಡತಿ 3 ಮಕ್ಕಳಿದ್ದಾರೆ. ಮಹಾರಾಷ್ಟ್ರದ ಇಂಚಲ ಕರಂಜಿಯಲ್ಲಿ ಕೂಲಿ ಕೆಲಸ ಮಾಡಿ ಸಂಸಾರ ನಡೆಸ್ತಾ ಇದ್ರು. ಆದರೆ ಕಳೆದ ವರ್ಷ ಕಾಲಿನಲ್ಲಿ ಕಾಣಿಸಿಕೊಂಡ ಸಣ್ಣ ನೋವು ಅವರ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿ ಬಿಟ್ಟಿತು. ಕಾಲಿಗೆ ಸೋಂಕು ತಗುಲಿ ಗ್ಯಾಂಗ್ರೀನ್ಗೆ ತಿರುಗಿತು. ಕೊನೆಗೆ ಅವರ ಎಡಗಾಲನ್ನ ಕತ್ತರಿಸುವಂತಾಯಿತು. ಇದರ ಚಿಕಿತ್ಸೆಗಾಗಿ ತಮ್ಮ ಬಳಿ ಇದ್ದ ಅರ್ಧ ಎಕರೆ ಜಮೀನನ್ನು ಇತರರಿಗೆ ಒಪ್ಪಿಸಬೇಕಾಯಿತು. ಇಷ್ಟಕ್ಕೆ ವಿಧಿ ಸುಮ್ಮನಾಗಲಿಲ್ಲ. ಒಂದು ಕಾಲಿನಿಂದಾದರೂ ಬದುಕಬಹುದು ಅಂತ ಆತ್ಮವಿಶ್ವಾಸದಿಂದ ಇದ್ದಂಥ ನಾಮದೇವರಿಗೆ ಇತ್ತೀಚೆಗೆ ಮತ್ತೊಂದು ಕಾಲಿಗೂ ಗ್ಯಾಂಗ್ರೀನ್ ಸೋಂಕು ತಗುಲಿದೆ. ಈಗ ಅವರಿಗೆ ನಡೆಯೋದಿರಲಿ, ನಿಂತ್ಕೊಳ್ಳೋದೇ ಕಷ್ಟವಾಗಿದೆ. ತಮ್ಮ ಸ್ವಂತ ಕೆಲಸಗಳನ್ನು ಮಾಡಿಕೊಳ್ಳಲಾಗದ ದುಸ್ಥಿತಿ ಅವರದು. ಪ್ರತಿಯೊಂದು ಕೆಲಸಕ್ಕೂ ಮಕ್ಕಳ ಮೇಲೆ ಅವಲಂಬನೆಯಾಗಬೇಕು. ಇನ್ನೊಂದು ಕಡೆ ತಾವು ಉಳಿದುಕೊಂಡಿರುವ ಮನೆಯ ಕಥೆಯೂ ಅಷ್ಟೇ ಚಿಂತಾಜನಕವಾಗಿದೆ. ಜಂಜವಾಡದಲ್ಲಿರುವಂಥ ಹಳೆಯ ಸಾಲು ಮನೆಯಲ್ಲಿ 2 ಮನೆಗಳಿಗೆ ಆಸರೆಯಾಗಿದ್ದಂಥ ಮಧ್ಯದ ಗೋಡೆಯನ್ನು ಸಂಬಂಧಿಕರೊಬ್ಬರು ಕೆಡವು ಹಾಕಿದ್ದಾರೆ. ತನ್ನ ಮನೆ ಕಟ್ಟಿಕೊಳ್ಳುವ ಉದ್ದೇಶದಿಂದ ಪ್ರಾರಂಭಿಸಿದಂಥ ಕೆಲಸ ಅಲ್ಲೇ ನಿಂತೋಗಿದ್ದು ನಾಮದೇವರ ಮನೆ ಗೋಡೆ ಇಲ್ಲದೆ ಉಳಿದ್ಬಿಟ್ಟಿದೆ. ಗೋಡೆ ಇಲ್ಲದ ಮನೆ ಅಂದರೆ ಅದು ಮನೆಯಲ್ಲ, ಬಯಲು. ಕಳೆದ 2 ವರ್ಷಗಳಿಂದ ತಾಡ್ಪಲ್ ಮತ್ತು ಶೀಟಿನ ಆಶ್ರಯದಲ್ಲಿ ಕುಟುಂಬ ಬದುಕನ್ನು ಸಾಗಿಸ್ತಾ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮಳೆ ಬಂದರೆ ಮನೆಯ ಒಳಗಡೆ ನೀರು ತುಂಬತ್ತೆ. ಬಿಸಿಲು ಹೊಡೆದ್ರೆ ತಲೆ ಮೇಲೆ ಬೆಂಕಿಯಂತೆ ಕಾಡತ್ತೆ. ಚಳಿಯಲ್ಲಿ ನಡುಗೋ ಪರಿಸ್ಥಿತಿ. ಪುಟ್ಟ ಮಕ್ಕಳ ಜೊತೆಗೆ ಪ್ರತಿದಿನವೂ ನರಕ ಯಾತನೆ. ಇವರು ವಾರಕ್ಕೊಮ್ಮೆ ನಂದಗಡದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ತಪಾಸಣೆ ಮಾಡಿಸ್ಕೊಳ್ಳೋದು ಕೂಡ ಕಷ್ಟಕರವಾಗಿದೆ. ಕುಟುಂಬದ ಹೊಣೆಗಾರಿಕೆಯನ್ನು ಈಗ ಪತ್ನಿ ನೇಹಾ ಅವರು ಒಬ್ಬರೇ ಹೊತ್ತಿದ್ದಾರೆ. ಹತ್ತಿರದ ಪೆಟ್ರೋಲ್ ಬಂಕ್ನಲ್ಲಿ ತಿಂಗಳಿಗೆ ಕೇವಲ 6,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡುತ್ತಾ ಕುಟುಂಬವನ್ನು ನಡೆಸ್ತಿದ್ದಾರೆ. ಈ ಅಲ್ಪ ಆದಾಯದಲ್ಲಿ ಚಿಕಿತ್ಸೆ, ಮಕ್ಕಳ ಶಿಕ್ಷಣ, ದಿನನಿತ್ಯದ ಖರ್ಚು ಎಲ್ಲವೂ ಭಾರವಾಗಿಯೇ ಉಳಿದಿದೆ. ಸಂಬಂಧಿಕರ ನೆರವಿಲ್ಲ, ಆತ್ಮೀಯರ ಬೆಂಬಲ ಇಲ್ಲ. ಊರಿನ ಜನ ಇವರ ಸ್ಥಿತಿಯನ್ನು ನೋಡಿ ಕರುಣೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಸಹಾಯ ಮಾಡೋಕೆ ಮುಂದೆ ಬರ್ತಿಲ್ಲ. ಪಂಚಾಯಿತಿ ಸದಸ್ಯರು ಅಧಿಕಾರಿಗಳಿಗೆ ತಿಳಿಸಿದ್ರೂ ಸ್ಪಂದನೆ ಕಾಣಿಸ್ತಾ ಇಲ್ಲ. ಅವಾಗೂ ಯಾರು ಇರಾಕಿಲ್ರಿ. ನಾವು ಒಬ್ಬಾಕಿ 3 ತಿಂಗಳಿಗೆ ಚಲೋ ಮಾಡಿ ಮತ್ತೆ ತಗೊಂಡ್ಬಂದಿವ್ರಿ. ಆದ್ಮೇಲೆ ಇದು ಗಾಡಿ ಎಲ್ಲ ತೆಗಿತ್ತು ಎಲ್ಲ ನೀರು ಒಳಗೆ ಬರ್ತೈತ್ರಿ. 2 ವರ್ಷ ಆಗಿ ಅದ್ರಾಗ ಇರಾತಿ. ನಾ ಪೆಟ್ರೋಲ್ ಪಂಪ್ ಹೋಗ್ತೀನಿ. ಪೆಟ್ರೋಲ್ ಪಂಪ್ ಕೆಲಸ ಮಾಡ್ತೀರಿ? ಎಷ್ಟು ಕೊಡ್ತಾರಲ್ರಿ? 6,000 ಕೊಡ್ತಾರೆ. ಅಲ್ಲಿ 6,000 ರೂಪಾಯಿ ಕೊಡ್ತಾರ. ಅದ್ರ ಮೇಲೆ ಜೀವನ ಆಗ್ತದೆ. ಎಲ್ಲ ರೇಷನ್ ಕಾರ್ಡ್ನೇ ಇಲ್ರಿ. ಎಲ್ಲ ಅದ್ರಾಗನ್ನ ತರಬೇಕ್ರಿ. ರೇಷನ್ ಕಾರ್ಡ್ ಸಹ ಕೊಟ್ಟಿಲ್ಲ ನಿಮ್ಗೆ. ನೀವು ಅದು 6,000 ರೂಪಾಯಿದಾಗ ರೇಷನ್ ತರಬೇಕು, ಎಲ್ಲಾನು ಮಾಡಬೇಕು. ಅದ್ರಾಗೂ ಮಾಡ್ತೀರಿ? ಎಷ್ಟನೇ ಕ್ಲಾಸ್ ಹೋಗ್ತಾರ್ರಿ ಅವರು? ಎಲ್ಲ ಗೌರ್ಮೆಂಟ್ ಶಾಲೆ ಹೋಗ್ತಾರೆ. ಮಧ್ಯಾಹ್ನ ಊಟ ಅಲ್ಲೇ ಮಾಡ್ತಾರ? ಅಲ್ಲ, ನಿಮ್ಗೆ ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತೀವಿ, ಸಹಾಯ ಮಾಡಿ? ಯಾರಿಗಾದ್ರೂ ತಿಳಿಸಿದ್ರು ನೀವು ಪಂಚಾಯತಿ ಅವ್ರಿಗೆ ಹಿಂಗಾಗಿದೆ? ಅಲ್ಲಿ ಮನಿ ಆದ್ರೂ ಮಾಡ್ಕೊಡ್ಬೋದಿತ್ತಲ್ಲ ಅವ್ರು ನಿಮ್ಗೆ? ಬರಂಗಿಲ್ಲ. ನಿಮ್ಮ ಯಜಮಾನ್ರು ಮೊದಲು ಏನ್ ಕೆಲಸ ಮಾಡ್ತಿದ್ರು ಅವರು? ಯಾರು ಸಂಘವ್ರು, ಯಾರು ಸಂಸ್ಥೆಯವರು ಸಹಾಯ ಮಾಡಿದ್ರೆ ಬಹಳ ಚಲೋ ಆಕೈತಿ. ಬಹಳ ಕಷ್ಟ ಐತಿ. ನಮ್ಮ ಹುಡುಗರು ಬಹಳ ತ್ರಾಸ. ಇಲ್ಲೇ ಮನೆ ಒಳಗೆ ಇರ್ಬೇಕು. ಮಳೆ ಬರ್ತ ಬಾಡಿಗೆ ರೂಮ್ ನೋಡಿದ್ರ ಬಹಳ ಸಮಸ್ಯೆ ಆಕೈತಿ. ಮತ್ತೆ ಬಾಡಿಗೆ ಮನೆಗೆ ರೊಕ್ಕ ಕೊಡ್ಬೇಕಾಗ್ತದೆ. ಸಮಸ್ಯೆ ಆಗತ್ತೆ. ಎಲ್ಲಿ ಇರ್ಬೇಕು ಅದ್ರ ಸಂಬಂಧ ಇಲ್ಲೇ ಇರ್ತೇವೆ ನಾವು. ನೀರು ಬಹಳ ಹುಡುಗರು ಪಾಪ ಮಲ್ಕೊಳಕ್ ಜಾಗ ಇರಂಗಿಲ್ಲ. ರಾತ್ರಿ ಎಲ್ಲ ಜಾಗ ಹುಡುಗರು ಮಲ್ಕೋ ಆದ್ಮೇಲೆ ಮುಂಜಾನೆ ಮತ್ತೆ ಒಳ್ಳೆ ಕೆಲಸ ಹೋಗ್ಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು.
ಅದ್ರಾಗ ಪಾಪ ಹುಡುಗನ್ ಮಾಡ್ಕೊತಾರ ಹ್ಞೂ ಭಾಳ ಹುಡುಗರು ತ್ರಾಸ ಆಗತ್ತೈತ್ರಿ. ನಿಮ್ಗೆ ಇವರು ನಾಮದೇವ್ ಅವ್ರ ಪರಿಚಯ ಇದ್ದಾರೆ, ಎಷ್ಟು ವರ್ಷದಿಂದ ಆಯ್ತು ಪರಿಚಯ ಇದ್ದೀವರು? ನಮಗೆ ಪರಿಚಯ ಆಗಿ ಸರ್ ಇವ್ರು 3-4 ತಿಂಗಳಾಯ್ತು ರೀ. ಹ್ಞೂ ಅಂದ್ರೆ ನಮಗೆ ಹೆಂಗೆ ಪರಿಚಯ ಆಯ್ತು ಅಂದ್ರೆ ನಾವು ಜಾಗೃತ ಮಹಿಳಾ ಒಕ್ಕೂಟ ಅಂತೇಳಿ ಒಂದು ಸಂಸ್ಥೆದಾಗ ಕೆಲಸ ಮಾಡ್ತೀವಿ. ಅಂಗವಿಕಲರ ಮೇಲೆ ಕೆಲಸ ಮಾಡ್ತೇವೆ ನಾವು. ಅಂಗವಿಕಲರಿಗೆ ಏನೇನು ಸಮಸ್ಯೆ ಆಕೈತೆ ಅನ್ನೋದು ಪ್ರತಿಯೊಂದು ಹಳ್ಳಿಗೂ ಅಡ್ಡಾಡಿ ಅಂದ್ರೆ 42 ಹಳ್ಳಿಗೆ ಅಡ್ಡಾಡ್ತೇವೆ ನಾವು ನಮ್ಮ ಸಂಸ್ಥೆ ವತಿಯಿಂದ. ಅಂಗವಿಕಲರು ಬಿಡಿ ID ಕಾರ್ಡು ಪಗಾರ ಬರಲಿಲ್ಲ ಅಂದ್ರೆ ಹಿಂಗೆ ಹಳ್ಳಿ ಅಡ್ಡಾಡುತ್ತಾ ನಮ್ಗೆ ಜುಜವಾಡಕ್ಕೆ ಬಂದಾಗ ನಾಮದೇವರು ಪರಿಚಯ ಆಯ್ತು. ಅಲ್ಲ, ಅವ್ರ ಸಮಸ್ಯೆ ಗೊತ್ತಿದೆ ನಿಮಗೆಲ್ಲ ಭಾಳ? ಅವ್ರ ಇಲ್ಲಿ ಬಂದ ನಂತರ ಅವ್ರ ಸಮಸ್ಯೆಗೆ ಏನನ್ನೋದು ಗೊತ್ತಾಯ್ತು ನಮ್ಗೆ. ಈ ಸಮಸ್ಯೆಯನ್ನು ನಾವು ನಮ್ಮ ಆಫೀಸ್ನೊಳಗೆ ಮಾತಾಡಿ ನಮ್ಮ ಜಾಗೃತ ಮಹಿಳಾ ಒಕ್ಕೂಟದಿಂದ ಇವ್ರಿಗೆ ಈಗ ಶೌಚಾಲಯ ಇರಾಕಿಲ್ರಿ ಇವ್ರಿಗೆ. ಅಂದ್ರೆ ಇವರು ಟಾಯ್ಲೆಟ್ ಹೋಗಾಕು ತೊಂದರೆ ಆಗತ್ತಿತ್ತು, ಇವ್ರು ಹೊರಗೆ ಎಲ್ಲಿ ಅಡ್ಡಾಡ್ಬೇಕು ಅನ್ನೋದು ತೊಂದರೆ ಆಗತ್ತಿತ್ತು. ಆ ಕಾರಣಕ್ಕಾಗಿ ನಾವು ನಮ್ಮ ಆಫೀಸ್ ವತಿಯಿಂದ ಶೌಚಾಲಯ ಕಟ್ಟಾಕ ವ್ಯವಸ್ಥೆ ಮಾಡಿಕೊಟ್ಟೇವ್ರಿ. ಮಾಡ್ಕೊಟ್ಟಿರಿ, ಜಾಗೃತಿ ಮಹಿಳಾ ಸಂಘಟನೆಯವರು ಮಾಡ್ತಾ ಇದ್ರು, ಒಂದು ಶೌಚಾಲಯ ಕೊಡಾತೇವ್ರಿ. ಅದಲ್ಲದೆ ಮತ್ತೆ ಇವ್ರಿಗೆ ಹೊರಗಡೆ ಏನಾರ ಒಂದು ಸ್ವಲ್ಪ ದವಾಖಾನೆಗೆ ಹೋಗ್ಬೇಕಾದ್ರೂ ಇನ್ನೊಬ್ರು ಹೆಲ್ಪ್ ಬೇಕಾಗತ್ತೆ. ಅದ್ರ ಸಲುವಾಗಿ ನಾವು ಬೆಳಗಾವಿಯಿಂದ ಬ್ಯಾಟ್ರಿ ಚಾಲಿತ ಸೈಕಲ್ ಅನ್ನು ಒಂದು ತಂದು ಕೊಟ್ಟಿದ್ದೀವಿ. ಈಗ ಇವ್ರು ಆಸ್ಪತ್ರೆಗೆ ಹೋಗೋದು, ತಾವು ಟ್ರೀಟ್ಮೆಂಟ್ ತೊಗೊಂಡ್ಬರೋದು ಎಲ್ಲ ಇವ್ರು ಮಾಡಿಕೊಡ್ತಾರೆ. ಇದೇ ಥರ ನಾವು ಶೌಚಾಲಯ ಕಟ್ಕೊಡೋ ಹಂಗನ ಬೇರೆ ಸಂಘ ಸಂಸ್ಥೆಗಳು ಅವ್ರಿಗೆ ಮನೇನು ಭಾಳ ಗಾಡಿ ಪಡಿ ಏನೂ ಇಲ್ಲ, ಅವ್ರಿಗೆ ಬೇರೆ ಅವರು ಏನಾದರೂ ಹೆಲ್ಪ್ ಮಾಡಿ ಕೊಡಲಿ ಅಂತೇಳಿ ಕೇಳ್ಕೊತೀವಿ. ಮತ್ತೆ ಗ್ಯಾಂಗ್ರೀನ್ ಅಂತ ಹೋದ್ರಿ ಮೊದಲೇ ಹೌದು, ಮೊದಲು ಹೆಂಗೆ ನೋವಾಗಿತ್ತದ? ನೋವು ಇಲ್ರಿ ಅದ. ಶುಗರ್ ಜಾಸ್ತಿ ತೂತು ಬೀಳ್ತಿದ್ದ ಸಿಮೆಂಟ್ನಾಗ. ಗ್ಯಾಂಗ್ರೀನ್ ಮತ್ತು ಶುಗರ್ ಆಗೈತೆ. ಅಂದ್ರೆ ಮೊದಲು ಕೆಲಸ ಏನು ಮಾಡ್ತಿದ್ರಿ ನೀವು? ಗೌಂಡಿ ಕೆಲಸ ಮಾಡ್ತೀನಿ. ಅವಾಗಿಂದ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಆಗೈತಿ. 3 ವರ್ಷ ಆತ್ರಿ ಕಾಲ್ ತಗೋರಿ. ಕಾವಲಿಂದ ಏನೂ ಇಲ್ರಿ ಮನೆ. ಇದು ಬಿದ್ದೊಳಗೆ ಅದಿರಿ? ಒಳಗೆ ಅದೀನಿ. ಮತ್ತೆ ಇದು ಗಾಡಿ ಬಿದ್ದೈತ್ರಿ, ಮ್ಯಾಗಿಂದ ಎಲ್ಲ ನೀರ್ ಬರ್ತೈತಿ, ಒಳಗ್ ಚಿಕ್ ಎಲ್ಲ ಹಾಕಿದಿ. ಮಕ್ಕಳಗ್ ಪ್ರಾಬ್ಲಮ್ ಇಲ್ಲ. 3 ಹುಡುಗರು ಐತಿ. ಮತ್ತೆ ಎಂತಿ ಆ ಕಡೆ ಪೆಟ್ರೋಲ್ ಪಂಪ್ ಹೋಗಿದ್ರಿ. ಎಷ್ಟು ಕೊಡ್ತಾರ ಪಗಾರ ಐತಿ. ಅದ್ರಾಗನ ಎಲ್ಲಾ ಡಾಕ್ಟರ್ ಎಲ್ಲಾ ಸ್ವಲ್ಪ ಖರ್ಚ ಅದ್ರಾಗನ ರೀ. ಶಾಲಿದ ಖರ್ಚ ಮತ್ತೆ ಊಟ ಮಾಡೋದು ಎಲ್ಲ ಅದ್ರಾಗನ ರೀ. ಮತ್ತೆ ಬೇರೆ ಕೆಲ್ಸಾನು ಇಲ್ರಿ ನಮಗೂ. ನಾನು ಮನ್ಯಾಗ ಕುಂತಿ ಇರ್ತೇನೆ ರೀ. ನಮಗೂ ಸ್ವಲ್ಪ ದುಕಾನ್ ಮತ್ತೆ ಇದು ನೋಡ್ರಿ, ಸ್ವಲ್ಪ ಮಲ್ದಾಗ ಅವು ಜನಜಾಗೃತಿ ಸ್ವಲ್ಪ ಹೆಲ್ಪ್ ಮಾಡ್ತಾರ್ರಿ. ಮತ್ತೆ ಯಾರ ಸಂಘಟನಾ ಇದ್ರ ಸ್ವಲ್ಪ ಹೆಲ್ಪ್ ಮಾಡಿಗೆ ಸ್ವಲ್ಪ ಸಣ್ಣ ರೂಮ್ ಆಗಿದ್ರಿ. 2 ರೂಮ ಕಟ್ಟಿ ಶೀಘ್ರ ಮನೆ ಚಲೋ ಹಾಕಿದ್ರಿ. ನಮ್ಗೆ ಏನು ಇಲ್ರಿ ಪ್ರಾಬ್ಲಮ್ ಇದೆ. ಮತ್ತು ನಮಗೂ ಸ್ವಲ್ಪ ಕೆಲಸ ಒಂದು ಪಾನ್ಪಟ್ಟಿ ಏನು ಇದ್ರ ನಡೆಸ್ತೀನಿ ಚಲ್ತಿ ಹೋಗಿರ್ತೀವಿ. ಕಾಲು ಹೋಗಿ 3 ವರ್ಷದ ಯಾರೂ ಸಹಾಯ ಮಾಡಿಲ್ರಿ. ಪಂಚಾಯತ್ ಬಂದಿಲ್ರಿ, ಮತ್ತೇನು ಯಾರು ಬಂದ್ರೆ ಹೋದ್ರಿ, ಹಿಂಗೆ ಬಂದಿಲ್ರಿ ಅವರು. ಅಲ್ಲ, ಪಂಚಾಯತ್ ಅವ್ರು ತಿಳಿಸಿದ್ರೆ ಏನು ಹೇಳಿದ್ರು ನಿಮಗೆ ಅವರು? ಅವ್ರು ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ, ನಿಮ್ಗೆ ಹೆಂಗೆ ಸಹಾಯ ಮಾಡೋದು. ಮತ್ತು ಮ್ಯಾಗಿ ಈ ಕಾರ್ಡಿಂದ ಬಿದ್ದಿಲ್ರ ಅದ ಬಿದ್ದಿಗೆ ಫೋಟೋ ಹೊಡಿತೀನಿ, ಆಮೇಲೆ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿನ್ರಿ. ನಾವು ಮಾಡಿಲ್ರಿ. ಅಲ್ಲ, ರೇಷನ್ ಕಾರ್ಡ್ ಸಹ ಇಲ್ಲ ನಿಮ್ದು? ಇಲ್ರಿ, ಒಂದ್ ಐತಿ ನಮ್ಮ ಹೆಸರು ಅಲ್ಲೇ. ಅವು ರೇಷನ್ ಕಾರ್ಡ್ ಮೇಲೆ ನಿಮ್ಮ ಕಡೆ ರೇಷನ್ ಕಾರ್ಡ್ ಇಲ್ಲ? ಇಲ್ರಿ. ನಮ್ಮ ಪಗಾರನು ಇಲ್ರಿ. ನಿಮ್ದು ಅಂಗವಿಕಲ್ ಪಗಾರ ಬರತ್ತಿಲ್ರಿ? ಇಲ್ರಿ, ಬರಂಗಿಲ್ರಿ. ಬರಂಗಿಲ್ಲ? ರೇಷನ್ ಕಾರ್ಡ್ನು ಇಲ್ರಿ. ರೇಷನ್ ಕಾರ್ಡ್ ಇದ್ರೆ ಅಂಗವಿಕಲ್ ಪಗಾರ ಸಹ ಕೊಡಾಕ್ತಿಲ್ಲ ನಿಮಗೆ? ಅಂಗವಿಕಲ್ ಪಗಾರ ಕೊಡ್ತಾರ? ಯಾರು ಕೊಡೋದಿಲ್ರಿ. ಬರ್ತಾ ಇಲ್ಲ? ನಾವು ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ವಿ, ಅದನ್ನು ಸರ್ವೆ ಮಾಡಿದ್ವಿ. ಆಗ ಇದೆಲ್ಲ ಅವರ ನಾಮದೇವ್ ದವಾಲೆ ಅನ್ನುವಂಥ ವ್ಯಕ್ತಿ, ಅವರ 2 ಕಾಲುಗಳು ಗ್ಯಾಂಗ್ರೀನ್ನಿಂದ ಕಳೆದು ಹೋಗಿವೆ. ಅವರು ನಡೆದಾಡಲು ಆಗುವುದಿಲ್ಲ. ಅವರ ಸಾಮರ್ಥ್ಯ ಬಹಳ ಇದು ಇದೆ. ಅಗ್ನಿ ಬಡವರಿದ್ದಾರೆ. ಅವರಿಗೆ ಏನಿತ್ತಲ್ಲ ಅವ್ರ ಮನೆ ಬಿದ್ದು ಹೋಗಿದೆ. ಅದನ್ನು ಕೂಡ ನಾವು ಸರ್ವೆ ಮಾಡಿದ್ದೇವೆ. ಆ ಮನೆಯನ್ನು ನಿರ್ಮಾಣ ಮಾಡಿ ಕೊಡಬೇಕನ್ನುವಂಥ ಆಸೆ ನಮ್ಮದಿದೆ. ಆದರೆ ನಮ್ಮದು ಈ ರೀತಿ ಇದೆಲ್ಲ ನಾವು ಯಾವಾಗ ನಮ್ಮ ಎಮರ್ಜೆನ್ಸಿಯಾಗಿ ಬರ್ತದೋ ಆವಾಗ ನಮ್ಮ ಕೆಲಸ ಪ್ರಾರಂಭ ಆಗ್ತದೆ. ನಮ್ಮಲ್ಲಿ ಫಂಡ್ ಇರೋದಿಲ್ಲ. ಆ ಫಂಡಿಗಾಗಿ ತಮಗೆಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಫಂಡನ್ನು ನೀವು ಜಮಾ ಮಾಡಿದರೆ ಅವರ ಮನೆಯನ್ನು ನಾವು ನಿರ್ಮಾಣ ಮಾಡಿ ಕೊಡಲಿಕ್ಕೆ ಅನುಕೂಲವಾಗುತ್ತದೆ. ನಾವು ಕೂಡ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸರ್, ಇವಾಗ ಸದ್ಯದೊಳಗೆ ಏನು ಅನುಕೂಲ ಆಗ್ತಾ ಇದೆ? ಸದ್ಯದೊಳಗೆ ಏನಾದರೂ ಸದ್ಯದೊಳಗೆ ಅವರಿಗೆ ಅಂತಲ್ಲ, ನಾವು ಮನೆಯನ್ನೇ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ದೊಂದು ಇದೆ. ಅದರ ಬಗ್ಗೆನೇ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
ಆ ಮನೆ ಕನಿಷ್ಠ ಪಕ್ಷ ಒಂದು 10 ಲಕ್ಷ ಆಗಲಿ 5 ಲಕ್ಷ ಆಗಲಿ ಅಷ್ಟು ಇದಾಗ್ತದೆ, ಕಾಸ್ಟ್ ಆಗುತ್ತೆ. ಒಂದು ಪಕ್ಕಾ ಮನೆಯಲ್ಲ, ಒಂದು ಕಚ್ಚಾ ಮನೆಯಾದರೂ ನಿರ್ಮಾಣ ಮಾಡಿ ಕೊಡಬೇಕನ್ನುವಂಥದ್ದು ನಮ್ಮದ ಒಂದು ಕೋರಿಕೆ ಇದೆ. ಆ ಕೋರಿಕೆಗೆ ತಾವೆಲ್ಲರೂ ಗಮನವನ್ನು ಹರಿಸಿ ಅವರಿಗೆ ನೀವು ಸಹಾಯ ಮಾಡಬೇಕಂತ ನಾವು ಇದನ್ನ ಮಾಡ್ತೀವಿ. ಅಂದ್ರೆ ನಿಮ್ಮ ಜೊತೆ, ನಿಮ್ಮ HRS ಟೀಮ್ ಜೊತೆ HRS ಟೀಮಿನ ಜೊತೆಗೂಡಿ ನಮಗೆ ಹೆಲ್ಪ್ ಮಾಡಿದ್ರೆ ನಾವು ಅಂತೆಲ್ಲ ಮುಂದೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಮತ್ತು ನಾವು ಈ ಪ್ರಯತ್ನವನ್ನು ಬಿಡುವುದಿಲ್ಲ. ಅವರಿಗೆ ಪ್ರಯತ್ನ ಮಾಡಿ ಏನಾರು ಮಾಡಿ ಅವ್ರ ಮನೆಯನ್ನು ಮಾಡಿ ಕೊಡ್ಬೇಕನ್ನುವಂಥದ್ದು ಒಂದು ನಮ್ಮದು ಇದೇ ಅಭಿಪ್ರಾಯ ಇದೆ. ಆಮೇಲೆ ಅಂತೆಲ್ಲ ಅವ್ರ ಕಾಲಗಳು ಹೋಗಿದ್ದೇವೆ. ಕಾಲಗಳು ಹೋದ್ರಿಂದ ಅವರಿಗೆ ಯಾವುದೋ ಉದ್ಯೋಗ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಅನುಕೂಲವಾಗಿಲ್ಲ. ಅವರಿಗೆ ಒಂದು ಸಣ್ಣದಾದಂತಹ ಒಂದು ಚಿಕ್ಕ ಅಂಗಡಿಯನ್ನು ಕೂಡ ತೆರೆದು ಕೊಡಬೇಕನ್ನುವಂಥ ಒಂದು ಅಭಿಪ್ರಾಯ ನಮಗಿದೆ. ಇದರಲ್ಲಿಯೂ ಕೂಡ ಯಾರಾದರೂ ಬಂದು ಮುಂದಾಳತ್ವ ವಹಿಸಿ ಈ ಕಾರ್ಯಕ್ಕೆ ತಾವು ಸಹಗೂಡಿದರೆ ಬಹಳ ಒಳ್ಳೆಯದಾಗುತ್ತೆ. ಇದು ನಮ್ಮ ಮನವಿ. ನಾಮದೇವರ ಕುಟುಂಬ ಇಂದು ಕಷ್ಟದ ಅಂಚಿನಲ್ಲಿದೆ. ಅವರಿಗೆ ತಕ್ಷಣ ವೈದ್ಯಕೀಯ ನೆರವು ಅತ್ಯಗತ್ಯ. ಮನೆ ಮರು ನಿರ್ಮಾಣ ಮಾಡಬೇಕಾಗಿದೆ. ಜೀವನ ಸಾಗಿಸೋಕೆ ಆರ್ಥಿಕ ಸಹಾಯವೂ ಅವಶ್ಯಕವಾಗಿದೆ. ಈ ನೋವಿನ ಕತೆ ಕೇವಲ ಒಂದು ಕುಟುಂಬದಷ್ಟೇ ಅಲ್ಲ, ಸಮಾಜದಲ್ಲಿರುವ ನಮ್ಮೆಲ್ಲರಿಗೂ ಪರೀಕ್ಷೆ. ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಮಾಜದ ಹಿತೈಷಿಗಳು ಈಗಲಾದರೂ ಕಣ್ಣನ್ನು ತೆರೆದು ಕುಟುಂಬದ ಈ ಕಡೆ ಗಮನ ಹರಿಸಬೇಕಾಗಿದೆ. ಇಲ್ಲ ಅಂತಂದರೆ ನಾವು ಕೇವಲ ನೋಡುವವರಾಗಿಯೇ ಉಳಿಯುತ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.